ನಮಸ್ಕಾರ ಸ್ನೇಹಿತರೆ, ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಕನಸುಗಳು ದೊಡ್ಡದಾಗಿದ್ದರೆ ಹೋರಾಟವು ದೊಡ್ಡದಾಗಿಯೇ ಇರುತ್ತದೆ. ದಾರಿ ಕಠಿಣವಾಗಿದ್ದರೆ ಪ್ರಯಾಣವು ವಿಶೇಷವಾಗಿರುತ್ತದೆ. ಇಂದು ಒಂಟಿಯಾಗಿ ನಡೆಯಬೇಕಾಗಿ ಬಂದರೂ ನಡೆಯಿರಿ, ನಾಳೆ ಇಡೀ ಜಗತ್ತೇ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ಮಹಾದೇವ ಹೇಳುತ್ತಾನೆ, ಮಗುವೇ, ನೀ ಏಕೆ ಚಿಂತಿಸುತ್ತಿರುವೆ? ಬದಲಾಗಿದೆ ನಿನ್ನ ಅದೃಷ್ಟ. ಇಂದು ಮಧ್ಯಾಹ್ನ 3:59 ನಂತರ ಪೂರ್ತಿ ಲಕ್ಷದ ಲಾಟರಿ ಹೊಡೆಯಲಿದೆ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಹೇಳಿದ್ದೀರಿ. ಇದರಿಂದ ನೀವು ಶ್ರೀಮಂತರಾಗುತ್ತೀರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ದೇವ ಮಹಾದೇವ ಶಿವ ಮಹಾದೇವ ಬರಿದರೂ ಇರುವುದು ಎಂದಿಗೂ ಸುಳ್ಳಾಗುವುದಿಲ್ಲ. ನಿಮ್ಮ ಮಾಹಿತಿಗಾಗಿ ನಾನು ತಿಳಿಸುವುದು ಏನೆಂದರೆ, ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನದಲ್ಲಿ 4 ದೊಡ್ಡ ಬದಲಾವಣೆಗಳು ಬರಲಿವೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ಹಾಗಾದರೆ ಆ 4 ದೊಡ್ಡ ಬದಲಾವಣೆಗಳು ಯಾವುವು ಎಂದು ತಿಳಿದುಕೊಳ್ಳಲು ಇಂದು ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಮೊದಲು ಒಂದು ಲೈಕ್ ಮಾಡಿ ಮತ್ತು ಇದೇ ಮೊದಲು ನಮ್ಮ ವಿಡಿಯೋ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಿರೋ ಬೆಲ್ ಐಕಾನ್ ಒತ್ತಿರಿ. ಕೆಳಗಿನ ಕಮೆಂಟ್ ಭಾಗದಲ್ಲಿ ಹರ ಹರ ಮಹಾದೇವ ಎಂದು 3 ಬಾರಿ ಬರೆಯಿರಿ. ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಹಾಗಾದರೆ ಸ್ನೇಹಿತರೆ, ಇಂದು ಮಧ್ಯಾಹ್ನ 3:59 ನಂತರ ಇಂಥ ಅನಿರೀಕ್ಷಿತ ಘಟನೆ ನಡೆಯಲಿದೆ. ಯಾವುದರ ಬಗ್ಗೆ ನೀವು ಕನಸಿನಲ್ಲಿ ಯೋಚಿಸಿರುವುದಿಲ್ಲ. ಭಗವಂತನು ನಿಮಗೊಂದು ಸುಳಿವು ನೀಡಿದ್ದಾನೆ ಮತ್ತು ದೇವರು ಈ ಸುಳಿಯನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಬೇಕೆಂದರೆ ನಿರ್ಲಕ್ಷಿಸುತ್ತಾರೋ ಅವರು ಪ್ರಪಂಚದ ಅತಿ ದೊಡ್ಡ ಮಹಾಮೂರ್ಖರು, ಮಹಾಮೂಢ ಎನಿಸಿಕೊಳ್ಳುತ್ತಾರೆ ಮತ್ತು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಶ್ರೀಮಂತರಾಗುತ್ತಾರೆ. ಹೌದು ಸ್ನೇಹಿತರೆ, ಅವರ ಅದೃಷ್ಟವೇ ಹೊಳೆಯಲಿದೆ ಹಾಗೂ ಜೀವನವೇ ಬದಲಾಗಲಿದೆ. ಏಕೆಂದರೆ ಸ್ನೇಹಿತರೆ, ದೇವರ ಪವಾಡ ಎಂದಿಗೂ ಅರ್ಥವಾಗುವುದಿಲ್ಲ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಯಾರ ಮೇಲೆ ಅದರ ಪವಾಡವಿರುತ್ತದೆಯೋ ಅವರ ಜೀವನವೇ ಬದಲಾಗಿ ಹೋಗುತ್ತದೆ. ಮಗುವೇ, ನನಗೆ ಗೊತ್ತು, ಬಹಳ ಸಮಯದಿಂದ ನಿನ್ನ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತಿವೆ ಮತ್ತು ಈ ಕಷ್ಟಗಳು ನಿಮ್ಮ ಜೀವನದಿಂದ ಮುಗಿಯುವ ಹೆಸರನ್ನೇ ತೆಗೆದುಕೊಳ್ಳುತ್ತಿಲ್ಲ ಮತ್ತು ನಿಮಗಾಗಿ ನೀವು ಬಹಳಷ್ಟು ಮಾಡಿದ್ದೀರಿ, ಆದರೆ ಅದರ ಫಲಿತಾಂಶ ನಿಮಗೆ ಸಿಕ್ಕಿಲ್ಲ. ಆದರೆ ಈಗ ನೀವು ಅಳುವ ಅಥವಾ ಚಿಂತಿಸುವ ಯಾವುದೇ ಅಗತ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಮಹಾದೇವನು ನಿಮ್ಮ ಆಡಲಿದ್ದಾನೆ. ಏಕೆಂದರೆ ಮಹಾದೇವನು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾನೆ. ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ. ಈಗ ನಿಮ್ಮ ನಿದ್ರಿಸುತ್ತಿದ್ದ ಅದೃಷ್ಟ ಜಾಗೃತಗೊಂಡಿದೆ. ಮಹಾದೇವನ ಆಶೀರ್ವಾದದಿಂದ ನಾಳೆಯಿಂದ ನಿಮಗಾಗಿ ಆ ಎಲ್ಲ ಸಂತೋಷಗಳು ದೊರೆಯಲಿವೆ. ಯಾವ ಸಂತೋಷಗಳಿಗೆ ನೀವು ಅರ್ಹರಾಗಿದ್ದೀರೋ ಅವು ಸಿಗಲಿವೆ. ಆದರೆ ಇಂದಿನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ನೀವು ಬಯಸುವುದಾದರೆ ಸಂತೋಷಗಳು ಸಿಗಲಿ. ಯಾವ ಸಂತೋಷಗಳಿಗಾಗಿ ನೀವು ಹಗಲು ರಾತ್ರಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೀರೋ, ಹಾಗಾದರೆ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದು ಏನೆಂದರೆ, ಈಗ ನಿಮ್ಮ ಮನೆ ಅಂಗಳಕ್ಕೆ ಅತಿ ದೊಡ್ಡ ಶುಭ ಸುದ್ದಿಯ ಬಾಗಿಲು ತಟ್ಟುವ ಸಮಯ ಬಂದಿದೆ. ನಾಳೆ ಬೆಳಗಾಗುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಲಿದೆ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಕೇಳಿದ್ದೀರಿ. ನಾಳೆ ಸೂರ್ಯನ ಕಿರಣ ಮೂಡುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರಲಿದೆ. ನಾಳೆ ಬೆಳಗ್ಗೆ ನೀವು ಕಣ್ಣು ತೆರೆಯುತ್ತಿದ್ದಂತೆ ನೋಡುತ್ತೀರಿ, ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಿಷಯವೂ ಬದಲಾಗುತ್ತಿರುವುದು ಕಾಣಿಸುತ್ತದೆ ಮತ್ತು ಇದೆಲ್ಲವನ್ನು ನೋಡಿ ನಿಮ್ಮ ಕಣ್ಣುಗಳು ನಂಬಲು ಸಾಧ್ಯವಾಗುವುದಿಲ್ಲ. ನೀವು ತಕ್ಷಣವೇ ಹೇಳುತ್ತೀರಿ, ನಾನೇನು ಕನಸು ಕಾಣುತ್ತಿಲ್ಲ ತಾನೇ ಎಂದು. ಆದರೆ ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇದು ಯಾವುದೇ ಕನಸಲ್ಲ ಅಥವಾ ಕಲ್ಪನೆಯಲ್ಲ, ಬದಲಿಗೆ ಇದು ನಿಜಾಂಶವಾಗಿದೆ. ಕೇವಲ ಇಂದಿನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ವಿಷಯವೂ ಅರ್ಥವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆ ಬರಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಿಗಲಿದೆ ಮತ್ತು ಆ ಧನ ಸಂಪತ್ತಿನಿಂದ ನೀವು ಶ್ರೀಮಂತರಾಗುತ್ತೀರಿ. ಹೌದು ಸ್ನೇಹಿತರೆ, ನಾನು ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಮತ್ತು ಭರವಸೆಯನ್ನು ಕೂಡ ನೀಡುತ್ತಿದ್ದೇನೆ. ನೀವು ಇಂದಿನ ಈ ವಿಡಿಯೋವನ್ನು ನೋಡಿದರೆ ನಂತರ ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮ್ಮ ದುಃಖಗಳಿಗಾಗಿ ಅಳುವುದಿಲ್ಲ. ಏಕೆಂದರೆ ದುಃಖ ವೇದನೆಗಳು ನಿಮ್ಮ
ಜೀವನದಲ್ಲಿ ಬಹುದೂರ ಹೊರಟು ಹೋಗುತ್ತದೆ. ಈ ದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ, ಈ ರಾಶಿಯ ಪ್ರತಿಯೊಬ್ಬ ಜಾತಕದವರಿಗೂ ವರವೆಂದು ಸಾಬೀತು ಆಗಲಿದೆ. ಹೌದು ಸ್ನೇಹಿತರೆ, ಇಡೀ ವಿಡಿಯೋ ನಿಮ್ಮ ಗ್ರಹಚಾರಗಳ ಮೇಲೆ ಆಧಾರಿತವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನು ತಿಳಿಸಲು ಹೊರಟಿದ್ದೇನೋ ಆ ಎಲ್ಲ ಮಾತುಗಳು ನಿಖರವಾಗಿರುತ್ತದೆ ಮತ್ತು ಯಾವ ಘಟನೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತೇವೋ ಆ ಎಲ್ಲ ಘಟನೆಗಳು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತವೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ತಪ್ಪಿಸಿಕೊಳ್ಳುವ ತಪ್ಪನ್ನು ಮರೆತು ಮಾಡಬೇಡಿ. ಸ್ನೇಹಿತರೆ, ಯಾರು ಈ ತಪ್ಪನ್ನು ಮಾಡುತ್ತಾರೋ ಅವರು ತಮ್ಮ ಸ್ವಂತ ಕಾಲಿಗೆ ತಾವೇ ಕೊಡಲಿ ಇಟ್ಟು ಹಾಕಿಕೊಳ್ಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವುದೇನೆಂದರೆ, ಭೋಲೆ ಬಾಬಾನ ಚರಣಗಳಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲು ಬಯಸಿದರೆ ತಡ ಮಾಡದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನೀವು ಭೋಲೆ ಬಾಬಾನ ಹೆಸರನ್ನು ತೆಗೆದುಕೊಂಡು ನೋಡಿ. ಭೋಲೆ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ನಿಮ್ಮ ಜೀವನದಿಂದ ಎಂದೆಂದಿಗೂ ದೂರವಾಗುತ್ತದೆ ಹಾಗೂ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಹಾಗಾದರೆ ಸ್ನೇಹಿತರೆ, ಪ್ರೀತಿಯಿಂದ ಹೇಳಿ ಹರ ಹರ ಮಹಾದೇವ. ಸ್ನೇಹಿತರೆ, ಗ್ರಹಚಾರಗಳ ಪ್ರಕಾರ ಮನುಷ್ಯನ ಜೀವನದಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆ ಸುಳಿವನ್ನು ದೇವರು ನಿಮಗೆ ಮೊದಲೇ ನೀಡುತ್ತಾನೆ. ಆದರೆ ಕೆಲವು ಮೂರ್ಖ ಜನರು ದೇವರ ಸುಳಿವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವು ಜನರಂತೂ ಬೇಕೆಂದೇ ನಿರ್ಲಕ್ಷಿಸುತ್ತಾರೆ. ಇನ್ನು ಕೆಲವರು ಅದೆಲ್ಲವೂ ಸುಳ್ಳು ಇರುವುದಿಲ್ಲ ಎಂದು ಹೇಳತೊಡಗುತ್ತಾರೆ. ಇದು ಸಂಪೂರ್ಣ ಸುಳ್ಳು. ಆ ಜನರಿಗೆ ನಾನು ಒಂದೇ ಮಾತು ಹೇಳಲು ಬಯಸುತ್ತೇನೆ. ದೇವರು ನೀಡುವ ಕೆಲವು ಸುಳಿವುಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ದೇವರೇ ಈ ಸುಳಿವುಗಳನ್ನು ಗುರುತಿಸಿ ನೀವು ನಿಮ್ಮ ಜೀವನದಿಂದ ಎಲ್ಲ ದುಃಖಗಳನ್ನು ದೂರ ನಂತರ ಇಂತಹ ಶುಭ ಸುದ್ದಿ ಮತ್ತು ಇಂತಹ ಪವಾಡ ನಿಮ್ಮ ಜೀವನದಲ್ಲಿ ಬಾಗಿಲು ತಟ್ಟಲಿವೆ. ನಿಮ್ಮ ಒಂದು ಕೆಲಸವು ಪೂರ್ಣವಾಗಿ ಉಳಿಯುವುದಿಲ್ಲ, ಒಂದು ಕನಸು ಅಪೂರ್ಣವಾಗಿ ಉಳಿಯುವುದಿಲ್ಲ. ಎಲ್ಲಿಗೆ ಹೋದರೂ ನೀವು ಯಶಸ್ವಿಯಾಗಿ ಹಿಂತಿರುಗುತ್ತೀರಿ. ನೀವು ಏನು ಯೋಚಿಸುತ್ತೀರೋ ಆ ಎಲ್ಲ ಕನಸುಗಳು ಈಡೇರುತ್ತಾ ಸಾಗುತ್ತವೆ. ಹೌದು ಸ್ನೇಹಿತರೆ, ಏಕೆಂದರೆ ಕಳೆದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದ ಅದೇ ಸಂತೋಷದ ಕ್ಷಣಗಳು ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಬರಲಿವೆ. ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಜೀವನ ಸುಂದರಗೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಮರಗು ಕೂಡ ಬರಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ನೀವು ದಣಿದು ಹೋದರೆ ಸ್ವಲ್ಪ ವಿಶ್ರಮಿಸಿ, ಆದರೆ ಎಂದಿಗೂ ಹಿಂದೆ ಸರಿಯಬೇಡಿ. ಗುರಿಯವ ಕೊನೆವರೆಗೂ ಹೆಜ್ಜೆ ಹಾಕುತ್ತಾ ಸಾಗುವವರಿಗೆ ಮಾತ್ರ ಸಿಗುತ್ತದೆ. ಇಂದು ನಿಮ್ಮನ್ನು ಸಣ್ಣವರಿಂದ ಎಂದು ಭಾವಿಸಿದವರಿಗೆ ಮಾತುಗಳಿಂದ ಉತ್ತರ ನೀಡಬೇಡಿ. ನಿಮ್ಮ ಯಶಸ್ಸು ಎಷ್ಟು ದೊಡ್ಡದಾಗಿಸಿ ಎಂದರೆ ಉತ್ತರ ನೀಡುವ ಅಗತ್ಯವೇ ಬಾರದಂತಾಗಲಿ. ಕತ್ತಲೆ ರಾತ್ರಿ ಎಷ್ಟೇ ಗಾಢವಾಗಿದ್ದರೂ ಸೂರ್ಯ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯನು ಎಷ್ಟೇ ಬಾರಿ ಕುಗ್ಗಿದರೂ ಧೈರ್ಯವಿದ್ದರೆ ಮಾತ್ರ ಎದ್ದು ನಿಲ್ಲಬಹುದು. ಸ್ನೇಹಿತರೆ, ನಿಮ್ಮ ಕನಸುಗಳು ಹೋರಾಟವನ್ನು ತಡೆಯಬೇಡಿ. ಜನರ ಮಾತುಗಳಿಗೆ ಹೆದರಬೇಡಿ. ಯಾವತ್ತು ನಿಮ್ಮ ಶ್ರಮದ ಫಲ ನೀಡುತ್ತದೆಯೋ ಆವತ್ತು ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ತಡೆಯಲು ಶಕ್ತಿ ಮತ್ತು ಆತ್ಮವಿಶ್ವಾಸ ಕಂಡು ಬರುತ್ತಿದೆ. ಯಾವ ಕೆಲಸವನ್ನು ನೀವು ಕೈಗೊಳ್ಳುತ್ತೀರೋ, ಯಾವ ಕೆಲಸದಲ್ಲಿ ಕೈ ಹಾಕುತ್ತೀರೋ ಅದನ್ನು ಸಂಪೂರ್ಣ ಉತ್ಸಾಹ ಮತ್ತು ಶ್ರದ್ಧೆಯಿಂದ ಸಂಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಾ ಹಾಗೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲವಾಗಿರುತ್ತದೆ ಮತ್ತು ಧನ ಲಾಭದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಾಗೂ ಸಂಬಂಧಿಕರಲ್ಲಿ ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನ ಪ್ರಭಾವ ಜನರ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದರಿಂದ ಹಲವು ಪ್ರಮುಖ ಕೆಲಸಗಳು ಸುಲಭವಾಗಿ ನೆರವೇರಬಹುದು. ಉದ್ಯೋಗ ಮತ್ತು ವ್ಯವಹಾರದಲ್ಲೂ ಪ್ರತಿಯ ಸೂಚನೆಗಳು ಕಂಡುಬರುತ್ತವೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರುತ್ತದೆ ಹಾಗೂ ವ್ಯಾಪಾರವು ಲಾಭದಾಯಕವಾಗಿರುತ್ತದೆ. ಕಾಳಿ ಮಾತೆಗೆ ನಮಸ್ಕರಿಸುವುದು ನಿಮಗೆ ವಿಶೇಷ ಶುಭ ತರುತ್ತದೆ. ಕಾಳಿ ಮಾತೆಯ ಚರಣ ಸ್ಪರ್ಶ ಮಾಡಿ ಹೊರಟರೆ ಜೀವನದಲ್ಲಿ ಯಶಸ್ಸು ಗಳಿಸುತ್ತೀರಿ. ಹಾಗೆ ಸ್ನೇಹಿತರೆ, ನಿಮಗಿರುವ ಸಮಯ ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ ಇರುತ್ತದೆ. ಇಂದು ನಿಮ್ಮ ವ್ಯಕ್ತಿತ್ವವು ಪ್ರತಿಯೊಬ್ಬರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ. ನಿಮ್ಮ ಮಾತುಗಳು ಮತ್ತು ನಡವಳಿಕೆಯಿಂದ ಪ್ರಭಾವಿತರಾಗುತ್ತಾರೆ. ಬಹುಕಾಲದಿಂದ ಅಗತ್ಯವಿದ್ದ ವಸ್ತು ಒಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಸಮಾಜದಲ್ಲೂ ನಿಮ್ಮ ಮಾನ ಸನ್ಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನಿಮ್ಮ ವಿನಮ್ರತೆ ಮತ್ತು ತಿಳುವಳಿಕೆ ಜನರ ಮನಸ್ಸನ್ನು ಗೆಲ್ಲುತ್ತದೆ. ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಮನಸ್ಸು ಕೂಡ ಸಾಕಷ್ಟು ಪ್ರಸನ್ನವಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಗಟ್ಟಿತನ ಬರಲಿದೆ. ಮಕ್ಕಳ ಕಡೆಯಿಂದ ನಿಮಗೆ ಸಂತೋಷ ಸಿಗಲಿದೆ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುವ ನಿರೀಕ್ಷೆ ಇದೆ. ನಿಮ್ಮ ಬಳಿ ಯಾವುದಾದರೂ
ಹಸಿರು ವಸ್ತುವನ್ನು ಇಟ್ಟುಕೊಳ್ಳುವುದು ನಿಮಗೆ ಶುಭ ತರುತ್ತದೆ. ಸ್ನೇಹಿತರೆ ನೋಡಿ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ ಇಂದು ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿಟ್ಟುಕೊಂಡು ಸಾಗುವುದು ಅಗತ್ಯವಾಗಿರುತ್ತದೆ. ಏಕೆಂದರೆ ಅನಗತ್ಯ ಖರ್ಚುಗಳು ನಿಮ್ಮ ಮುಂದೆ ಬರಬಹುದು. ಇದರಿಂದ ನಿಮ್ಮ ಚಿಂತೆ ಹೆಚ್ಚಾಗಬಹುದು. ಮನಸ್ಸಿನಲ್ಲಿ ಯಾವುದೋ ವಿಷಯದ ಬಗ್ಗೆ ಅಸಮಾಧಾನ ಅಥವಾ ಅಚಡಿಪಡಿಕೆ ಇರಬಹುದು. ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ನೀವು ಅದನ್ನು ದೂರ ಮಾಡಲು ಪ್ರಯತ್ನಿಸಿ. ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಯು ಇಂದು ಸಮತೋಲನದಲ್ಲಿರುತ್ತದೆ ಹಾಗೂ ಶ್ರಮಕ್ಕೆ ತಕ್ಕ ಲಾಭ ಸಿಗುವ ಯೋಗವಿದೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಕಾಯ್ದುಕೊಳ್ಳಿ. ಹೌದು ಸ್ನೇಹಿತರೆ, ಕಾಳಿ ಮಾತೆಯನ್ನು ಸ್ಮರಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಹಾಗೆ ಸ್ನೇಹಿತರೆ, ಇಂದು ನಿಮಗೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ. ಹಳೆಯ ಹೂಡಿಕೆ ಅಥವಾ ಹಳೆಯ ಕೆಲಸದಿಂದಲೂ ಉತ್ತಮ ಲಾಭ ಸಿಗುವ ಸಾಧ್ಯತೆ ರೂಪುಗೊಳ್ಳುತ್ತಿದೆ. ಪ್ರಯಾಣದ ಯೋಗವಿದ್ದರೆ ಅದು ಕೂಡ ನಿಮಗೆ ಲಾಭದಾಯಕ ಎಂದು ಸಾಬೀತಾಗಲಿದೆ. ಆರ್ಥಿಕ ವಿಚಾರಗಳಲ್ಲಿ ಬಲ ಸಿಗಲಿದೆ ಮತ್ತು ಪ್ರೇಮದಲ್ಲಿ ಹೊಸ ಉತ್ಸಾಹದ ಸಂಚಾರವಾಗಲಿದೆ. ಸ್ನೇಹಿತರೆ, ನಿಮಗೆ ಕುಟುಂಬದ ಬೆಂಬಲ ಸಿಗಲಿದೆ ಮತ್ತು ಭವಿಷ್ಯದ ಯೋಜನೆಗಳ ಮೇಲೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುತ್ತೀರಾ. ಆರೋಗ್ಯವು ಚೆನ್ನಾಗಿರುತ್ತದೆ. ಪ್ರೇಮ ಜೀವನ ಸುಖಮಯವಾಗಿರುತ್ತದೆ ಮತ್ತು ವ್ಯಾಪಾರದಲ್ಲೂ ಯಶಸ್ಸು ಸಿಗುವ ಸೂಚನೆಗಳಿವೆ. ಕೆಂಪು ಬಣ್ಣದ ಯಾವುದಾದರೂ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಇಂದಿನ ದಿನ ಶುಭ ತರುತ್ತದೆ ಅಥವಾ ಹಸಿರು ಬಣ್ಣ ಕೂಡ ನಡೆಯುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಯಾವುದಾದರೂ ಕಾನೂನು ವಿಷಯ ನಡೆಯುತ್ತಿದ್ದರೆ ಅದರಲ್ಲಿ ರಿಲೀಫ್ ಅಥವಾ ಯಶಸ್ಸು ಸಿಗುವ ಸೂಚನೆಗಳು ಕಾಣಿಸುತ್ತವೆ. ತಂದೆ ಅಥವಾ ಯಾರಾದರೂ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ತುಂಬಾ ಲಾಭದಾಯಕ ಎಂದು ಸಾಬೀತಾಗಲಿದೆ. ಉದ್ಯೋಗ, ವ್ಯವಹಾರ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನ ವಿಶೇಷ ಅನುಕೂಲಕರವಾಗಿರುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಮೆಚ್ಚುಗೆ ಸಿಗಲಿದೆ ಮತ್ತು ವೃತ್ತಿಪರ ಜೀವನದಲ್ಲಿ ಸಾಧನೆಗಳು ಸಿಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಮಕ್ಕಳಿಂದ ಸುಖ ಸಿಗಲಿದೆ ಮತ್ತು ಆರೋಗ್ಯವು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುತ್ತದೆ. ಹೌದು ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಲಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.